evidence of financial document. So meaning of voucher means voucher are the return documents which provides evidence of financial transactions ಮಾಡಿಸ್ ಅಂದ್ರೆ ಏನು ಇದೊಂದು ರಿಟರ್ನ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ಏನೆಲ್ಲ ಒಂದು ಡಿಸ್ಕಸ್ ಮಾಡ್ತೀವಪ್ಪ ಅಂದ್ರೆ ನಾವೇನಂದ್ರೆ ಈ ಒಂದು ವೋಚರ್ಸ್ ಅನ್ನೋದು ರಿಟರ್ನ್ ಡಾಕ್ಯುಮೆಂಟ್ಸ್ ಆಗಿರೋದು ಇದು ಏನನ್ನ ಪ್ರೊವೈಡ್ ಮಾಡುತ್ತಪ್ಪ ಅಂದ್ರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ನ ಒಂದು ಎವಿಡೆನ್ಸ್ ನ ಅದರ ಒಂದು ಪ್ರೂಫ್ ನ ಇದೇ ರೀತಿಯ ಒಂದು ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ ಇಟ್ ಶೋಸ್ ಫಿನಾ ಎವಿಡೆನ್ಸ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡಿ right now. What do you mean by meaning of vouchers? Today I'm going to start. The topic is meaning of voucher. And that voucher means voucher are the written documents which provides evidence of financial transactions my dear. And then now examples of ಕ್ಯಾಶ್ ಮೆಮೊ, ಇನ್ವಾಯ್ಸ್, ಸ್ಯಾಲ್ರಿ ಎಕ್ಸೆಟ್ರಾ. ಎಕ್ಸಾಂಪಲ್ ಏನು? ಕ್ಯಾಶ್ ಮೆಮೊ ಆಗ್ಬೋದು, ಇನ್ವಾಯ್ಸ್ ಆಗ್ಬೋದು, ಸ್ಯಾಲ್ರಿ ಆಗ್ಬೋದು. ಇವೆಲ್ಲ ಏನ್ ಮಾಡ್ತಾರೆ ಕ್ಯಾಶ್ ಮೆಮೊದಲ್ಲಿ ಕ್ಯಾಶ್ ಅನ್ನ ಮೆನ್ಷನ್ ಮಾಡಿರ್ತಾರ, ಇನ್ವಾಯ್ಸ್ ಅನ್ನ ಸೆಲ್ಲರ್ ಪ್ರಿಪೇರ್ ಮಾಡ್ತಾನೆ ಅಂತ ಹೇಳಿದ್ದೆ ರೈಟ್ ನೋ. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂದ್ರೆ ನಾವು ಕ್ಲಾಸಿಫಿಕೇಶನ್ ಆಫ್ vouchers. Classification of vouchers. Here voucher, the first column voucher and the second column further classification purpose. The third column purpose ಮಾಡಿಸ್. The first thing cash voucher. Cash voucher means here ಡೆಬಿಟ್ voucher, ಕ್ರೆಡಿಟ್ voucher. ಅದನ್ನ ಮತ್ತೆ ನಾವು ಫರ್ದರ್ ಕ್ಲಾಸಿಫಿಕೇಶನ್ ಮಾಡಿದಾರಂತೆ. The first will be debit voucher and second will be credit vouchers ಮಾಡಿಸ್. And the purpose ಡೆಬಿಟ್ vouchers, the purpose is to show the cash payments. ಕ್ಲಿಯರ್ ಮಾಡಿಸ್, ಅರ್ಥ ಆಗ್ತಾ ಇದೆಯಾ? ನಮ್ಮ ಡೆಬಿಟ್ ವೋಚರ್ಸ್ ಏನಕ್ಕೊಂದು ಪರ್ಪಸ್ಗೆ ನಾವು ಪ್ರಿಪೇರ್ ಮಾಡ್ತೀವಪ್ಪ ಅಂದ್ರೆ ಇದು ಏನನ್ನ ಶೋ ಮಾಡುತ್ತಂದ್ರೆ ಟು ಶೋ ಕ್ಯಾಶ್ ಪೇಮೆಂಟ್. ಕ್ಯಾಶ್ ಎಲ್ಲ ಕ್ಯಾಶ್ ಪೇಮೆಂಟ್ಸ್ ಏನೆಲ್ಲ ಆಗಿದೆ ಅದನ್ನ ತೋರಿಸುವಂತ ಒಂದು ಎವಿಡೆನ್ಸ್ ಡೆಬಿಟ್ ವೋಚರ್ಸ್ ಅಂತ ಕರಿತೀವಿ. ಇನ್ ಕ್ರೆಡಿಟ್ ವೋಚರ್ಸ್ ನ ಏನು ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಟು ಶೋ ಕ್ಯಾಶ್ ರಿಸಿಪ್ಟ್. ನಾವೇನ್ ರಿಸೀವ್ ಮಾಡ್ಕೊಂಡು, ರಿಸಿಪ್ಟ್ ಮೀನ್ಸ್ ರಿಸೀವಬಲ್, ನಾವೇನೋ ಒಂದು ರಿಸೀವ್ ಮಾಡ್ಕೊಂಡಿದೀವಿ ನೋಡಿ ಅದನ್ನ ನಾವು ರಿಸಿಪ್ಟ್ಸ್ ಅಂತ ಕರಿತೀವಿ. ಸೊ ಆ ಒಂದು ವೋಚರು ಕ್ರೆಡಿಟ್ ವೋಚರ್ಸ್ ಆಗಿರುತ್ತೆ. Clear my dears? Debit voucher, the purpose is to show cash payment. Credit voucher, the purpose is to show the cash receipt. And the second type of voucher is non-cash voucher. Non-cash voucher. Non-cash voucher means again we are classified into transfer voucher. Transfer voucher means to show transactions are not involving cash. To show transaction are not ಇನ್ವಾಲ್ವಿಂಗ್ ಕ್ಯಾಶ್ ಅಲ್ವಾ. ಏನು ಯಾವ ಕ್ಯಾಶ್ ಇನ್ವಾಲ್ವ್ ಆಗದೆ ಒಂದು ಟ್ರಾನ್ಸಾಕ್ಷನ್ ಆಗಿರುತ್ತೋ ಅದನ್ನ ನಾನ್ ಕ್ಯಾಶ್ ವೋಚರ್ ಅಂತ ಕರಿತೀವಿ. ನಥಿಂಗ್ ಬಟ್ ಟ್ರಾನ್ಸ್ಫರ್ ವೋಚರ್. ಟ್ರಾನ್ಸ್ಫರ್ ಅಂದ್ರೆ ಒನ್ ಮೀನ್ಸ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪರ್ಸನ್ಸ್ ಟು ಅನದರ್ ಪರ್ಸನ್ ಆಗ್ಬೋದು, ಒನ್ ಫರ್ಮ್ ಟು ಅನದರ್ ಫರ್ಮ್ ಆಗ್ಬೋದು. ಏನೊಂದು ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ ನೋಡಿ ಅದು ಕ್ಯಾಶ್ ಅಲ್ಲಿ ಆಗ್ತಿರೋದಿಲ್ಲ ಮಾಡಿ. ಟು ಶೋ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಇನ್ವಾಲ್ವಿಂಗ್ ಕ್ಯಾಶ್, we are going to call it as non-cash vouchers my dears. And then now the first one is now cash voucher. Cash voucher. What do you mean by cash voucher my dear students? See here. Cash voucher is prepared to recording of all the transaction which involves cash either in the form of receipts or payment. Cash voucher means it is prepared to recording of all the transaction which involve in cash either in the form of receipts or payment. ಈ ಒಂದು ಕ್ಯಾಶ್ ವೋಚರ್ ಅಲ್ಲಿ ಏನೆಲ್ಲ ಒಂದಿರುತ್ತದೆ ಎಲ್ಲಾ ಒಂದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಿರ್ತಾರೆ. ಅದು ರಿಸಿಪ್ಟ್ಸ್ ಆಗ್ಬೋದು, ತಗೊಳ್ಳೋದಾಗ್ಬೋದು, ಇಲ್ಲ ಪೇಮೆಂಟ್ಸ್ ಆಗ್ಬೋದು, ಕೊಡೋದಾಗ್ಬೋದು, ಎಲ್ಲಾ ಒಂದು ಟ್ರಾನ್ಸಾಕ್ಷನ್ ಕೂಡ ರೆಕಾರ್ಡ್ ಮಾಡಿರ್ತಾರೆ. And thus cash vouchers is further classified into debit voucher and credit voucher. Again cash voucher ನ ನಾವು ಫರ್ದರ್ ಆಗಿ ಅವರು ಕ್ಲಾಸಿಫೈ ಮಾಡ್ತಾರೆ ಡೆಬಿಟ್ voucher and credit voucher. ಡೆಬಿಟ್ voucher purpose is to show the cash payment, credit voucher to show the cash receipt right now. And now my dears, cash ಫಾರ್ಮೆಟ್ ಆಫ್ ಕ್ರೆಡಿಟ್ ವೋಚರ್. ಫಾರ್ಮೆಟ್ ಆಫ್ ಕ್ರೆಡಿಟ್ ಹೇಗೆ ಫಾರ್ಮೆಟ್ ಇರುತ್ತೆ ಅಂತ ನಿಮಗೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ಈ ತರ ಇರುತ್ತಂತೆ. ಏನು? ನೇಮ್ ಮಿಸ್ಟರ್ ಪ್ರತಿಮಾ ಫರ್ನಿಚರ್ 80 ನೈಸ್ ಸರ್ಕ್ ಡೆಲ್ಲಿ. ನೇಮ್ ಇದೆ, ಅವರ ಅಡ್ರೆಸ್ ಇದೆ. ವೋಚರ್ ನಂಬರ್ ಇರುತ್ತೆ, ಅವರ ಎಷ್ಟು ವೋಚರ್ ನಂಬರ್, ಡೇಟ್ ಸ್ಪೆಸಿಫೈ ಮಾಡಿರ್ತಾರೆ. ಡೆಬಿಟ್ ಏನೆಲ್ಲ ಡೆಬಿಟ್ ಇದೆಯೋ ದಟ್ ಮೀನ್ಸ್ ಟು ಶೋ ದ ಕ್ಯಾಶ್ ಪೇಮೆಂಟ್ಸ್. ಕ್ಯಾಶ್ ಪೇಮೆಂಟ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ತಾರೆ, ಟೋಟಲ್ ಮಾಡ್ತಾರೆ. ಅಮೌಂಟ್ ನ ಈ ಕಾಲಮ್ ಅಲ್ಲಿ ಬರೀತಾರೆ ಮಾಡಿ. ಇಲ್ಲಿ ಅಮೌಂಟ್ ಕಾಲಮ್ ಅಮೌಂಟ್ ನ ಮೆನ್ಷನ್ ಮಾಡ್ತಾರೆ. ಅಂಡ್ ಲಾಸ್ಟ್ ಸಿಗ್ನೇಚರ್ ಮ್ಯಾನೇಜರ್, ಸಿಗ್ನೇಚರ್ ಅಕೌಂಟೆಂಟ್. ಸಿಗ್ನೇಚರ್ ಮ್ಯಾನೇಜರ್, ಸಿಗ್ನೇಚರ್ ಅಕೌಂಟೆಂಟ್ ಎರಡನ್ನೂ ಕೂಡ ಏನ್ ಮಾಡ್ತಾರೆ ಅಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಒಂದು ಸಿಗ್ನೇಚರ್ ಮ್ಯಾನೇಜರ್ದು, ಒಂದು ಸಿಗ್ನೇಚರ್ ಅಕೌಂಟೆಂಟ್ ಎರಡೂ ಸೈನ್ ಕೂಡ ಮಾಡ್ತಾರೆ. ಹೀಗೆ ಇರುತ್ತೆ ನಮ್ಮ ಕ್ರೆಡಿಟ್ ವೋಚರ್. ಕ್ಲಿಯರ್?
Credit voucher means to show cash receipt. To show cash receipt ಅಂದ್ರೆ ಏನು, ನಾವು ರಿಸಿಪ್ಟ್ ಅಂದ್ರೆ ಏನು, ನಾವು ಸೇಲ್ ಮಾಡಿದಾಗ ಕೊಡ್ತೀವಿ ನೋಡಿ, ಅದು ಹಾಗಿದ್ದಾಗ ನೋಡಿ ಡೆಬಿಟ್ ಮಾಡ್ತಾರೆ. ಟೋಟಲ್ ಸಿಗ್ನೇಚರ್ ಮ್ಯಾನೇಜರ್ ಅಂಡ್ ಸಿಗ್ನೇಚರ್ ನವರ್ ಅಕೌಂಟೆಂಟ್, ರೈಟ್. ದಿಸ್ ಇಸ್ ದ ಒಂದು ಏನಂತ ಪ್ರಾಕ್ಟಿಕಲ್ ಒಂದು ಸ್ಪೆಸಿಫಿನ್ ಆಫ್ ಡೆಬಿಟ್ ವೋಚರ್ ಅಂತ ಕರಿತೀವಿ. 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ರೈಟ್ ಆನ್ ಡ್ರಾಫ್ಟ್ ಆಫ್ ಸ್ಪೆಸಿಮೆನ್ ಆಫ್ ಡೆಟ್ ವೋಚರ್. ಡೆಬಿಟ್ ವೋಚರ್ ಅಂತ ಕರೆದಾಗ ನೀವು ಕ್ರೆಡಿಟ್ ವೋಚರ್ ನ ಹೀಗೆ ನೀವು ಸ್ಪೆಸಿಫೈ ಮಾಡಬೇಕಾಗುತ್ತೆ ಮಾಡಿ ನೆನ್ಪಿರ್ಲಿ. ಅಂಡ್ ರೈಟ್ ಆನ್. ಅಂಡ್ ದ ಸೆಕೆಂಡ್ ಥಿಂಗ್, ಟ್ರಾನ್ಸ್ಫರ್ ವೋಚರ್ ಆರ್ ನಾನ್ ಕ್ಯಾಶ್ ವೋಚರ್. Second thing, transfer voucher or non-cash voucher. This type of vouchers is prepared in those transactions which do not involve cash. ಇದೊಂದು ಟ್ರಾನ್ಸಾಕ್ಷನ್ನೇ, ಬಟ್ ಇಲ್ಲಿ ಕ್ಯಾಶ್ ಇನ್ವಾಲ್ವ್ ಆಗೋದಿಲ್ಲ. ದಟ್ ಮೇ ಬಿ ಕ್ರೆಡಿಟ್ ಸೇಲ್ಸ್, ಕ್ರೆಡಿಟ್ ಪರ್ಚೇಸಸ್, ಬ್ಯಾಡ್ ಡೇಟ್ಸ್, ಡಿಪ್ರಿಸಿಯೇಷನ್, ಸಾಲ ಕೈ ಗುಡ್ಸನ್ನ ಸೇಲ್ ಮಾಡೋಂಥದ್ದು, ಸಾಲ ಕೈ ಗುಡ್ಸನ್ನ ಪರ್ಚೇಸ್ ಮಾಡೋಂಥದ್ದು, ಬ್ಯಾಡ್ ಡೇಟ್ಸ್ ಇಟ್ ಇಸ್ ಅ ಡ್ಯೂ ಅಮೌಂಟ್ ದಟ್ ಇಸ್ ನಾಟ್ ರಿಕವರ್ಡ್ ಇನ್ ದ ಫ್ಯೂಚರ್. ಅಂದ್ರೆ ಅದನ್ನ ನಾವು ರಿಕವರಿ ಮಾಡ್ಕೊಳಕ್ಕೆ ಆಗೋದಿಲ್ಲ. ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಲ್ಸೋ ವಿ ಆರ್ ಕನ್ಸಿಡರ್ ಆಸ್ ಟ್ರಾನ್ಸ್ಫರ್ ವೋಚರ್ ಅಂತ ಕರಿತೀವಿ ಮೈ ಡಿಯರ್ಸ್. ಅಂಡ್ ನಾವು ಟ್ರಾನ್ಸ್ಫರ್ ವೋಚರ್ ನ ಒಂದು ಸ್ಪೆಸಿಮನ್ ಹೇಗಿರುತ್ತೆ, ಒಂದು ಡ್ರಾ ಕಾಪಿ ಹೇಗಿರುತ್ತೆ, ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಡಿ ಹೀಗಿರುತ್ತಂತೆ. ಮಿಸ್ಟರ್ ಸೈಮನ್ ಟ್ರೇಡರ್ಸ್ 160 ಒಂದು ನೇಮ್ ಆಗಿರುತ್ತೆ, ಒಂದು ಡೇಟ್ ಇರುತ್ತೆ, ಹೇಗೇನು ವೋಚರ್ ನಂಬರ್ನ ಸ್ಪೆಸಿಫೈ ಮಾಡಬೇಕು, ಡೇಟ್ ಅನ್ನ ಸ್ಪೆಸಿಫೈ ಮಾಡಬೇಕು, ಡೆಬಿಟ್ ಎಷ್ಟು ಅಮೌಂಟ್ ಡೆಬಿಟ್ ಆಗ್ತಿದೆ, ಅಮೌಂಟ್ ಅನ್ನ ಏನ್ ಮಾಡ್ತಾರೆ, ಅಗೇನ್ ಕ್ರೆಡಿಟ್ ಅಮೌಂಟ್ ಎಷ್ಟು ಕ್ರೆಡಿಟ್ ಆಗ್ತಿದೆ, ಅಮೌಂಟ್ ಕಾಲಮ್ ಮೆನ್ಷನ್ ಮಾಡಿ. ಅಂಡ್ ಫೈನಲಿ ಟೋಟಲ್ ಅಮೌಂಟ್ ಮೆನ್ಷನ್ ಮಾಡಬೇಕು. ಸಿಗ್ನೇಚರ್ ಮ್ಯಾನೇಜರ್, ಸಿಗ್ನೇಚರ್ ಅಕೌಂಟೆಂಟ್ ಎರಡೂ ಕೂಡ ಸಿಗ್ನೇಚರ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಕಾಲಮು, ದಿಸ್ ಇಸ್ ದ ಟ್ರಾನ್ಸ್ಫರ್ ವೋಚರ್ ಎಕ್ಸಾಂಪಲ್ ಮೈ ಡಿಯರ್ಸ್. ಕ್ಲಿಯರ್? ಒಂದು ಟ್ರಾನ್ಸ್ಫರ್ ವೋಚರ್ ಹೀಗಿರುತ್ತಂತ ಹೇಳ್ತಿದ್ದಾರೆ. ಕ್ಲಿಯರ್? ಈ ಒಂದು ಎರಡನ್ನು ಕೂಡ ನಾನು ಈ ಟಾಪಿಕ್ ನ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಮೈ ಡಿಯರ್ಸ್. ನೆನ್ಪಿರ್ಲಿ. That what do you mean by voucher? And voucher means vouchers are the documents on the basis of business which business transactions are recorded in the books of accounts. We are going to call it as vouchers. Example, cash memo, invoice, salary. Here we are classified into vouchers, two types: cash voucher, non-cash voucher. Again, cash vouchers are classified into two types: debit voucher, credit vouchers. Debit vouchers to purpose is to show cash payment. Credit voucher to purpose is to show cash receipt. Transfer voucher, the purpose is to show transactions not involving cash. And finally, what do you mean by cash voucher? Voucher means is prepared to record of all the transaction which involves cash either in the form of receipts or payment. We are going to call it as cash voucher. ಅಂದ್ರೇನು, ಎಲ್ಲ ಒಂದು ಟ್ರಾನ್ಸಾಕ್ಷನ್ ನಾವು ಪ್ರಿಪೇರ್ ಮಾಡ್ತಾರೆ ನೋಡಿ, ರೆಕಾರ್ಡ್ ಮಾಡುವಂತ ಒಂದು ವೋಚರ್ ನಾವೇನಂತ ಕರಿತೀವಿ, ಕ್ಯಾಶ್ ವೋಚರ್. ಸೊ ಇದರ್ ಮೇ ಬಿ ಅದು ಕ್ಯಾಶ್ ಫಾರ್ಮ್ ಅಲ್ಲಿ ಅದು ತಗೋಬಹುದು, ರಿಸೀವ್ ಮಾಡ್ಕೋಬಹುದು, ಕೊಡ್ಬೋದು. ಸೊ ಇದನ್ನ ಮತ್ತೆ ಡಿವೈಡ್ ಮಾಡ್ತಾರೆ ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ. ಸೊ ಅಗೇನ್ ಅದರೊಂದು ಸ್ಪೆಸಿಮನ್ ಹೇಗಿರುತ್ತೆ, ಫಾರ್ಮೆಟ್ ಹೇಗಿರುತ್ತಪ್ಪ ಅಂದ್ರೆ ಹೀಗಿರುತ್ತೆ ಮಾಡಿ, ಹೀಗಿರುತ್ತೆ. ಅಂದ್ರೆ ನಾವು ಅಗೇನ್ ಟ್ರಾನ್ಸ್ಫರ್ ವೋಚರ್ ಅಂದ್ರೆ ಏನು, ಈ ಒಂದು ಕ್ಯಾಶ್ ನ ಬಿಟ್ಟು ರಿಮೇನಿಂಗ್ ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಾರೆ ನೋಡಿ, ಅದನ್ನ ನಾವು ಟ್ರಾನ್ಸ್ಫರ್ ವೋಚರ್ ಅಂತ ಕರಿತೀವಿ. ಎಕ್ಸಾಂಪಲ್, ಕ್ರೆಡಿಟ್ ಸೇಲ್ಸ್, ಕ್ರೆಡಿಟ್ ಪರ್ಚೇಸಸ್, ಬ್ಯಾಡ್ ಡೇಟ್ಸ್, ಡಿಪ್ರಿಸಿಯೇಷನ್, ಚಾರ್ಜ್ ಎಕ್ಸೆಟ್ರಾ. ಅಂದ್ರೆ ನಾವು ಸ್ಪೆಸಿಮನ್ ಆಫ್ ಇನ್ ಟ್ರಾನ್ಸ್ಫರ್ ವೋಚರ್, ಹೀಗೆ ಸ್ಪೆಸಿಮನ್ ನ ನಾವು ನೋಡ್ತಾ ಹೋಗ್ಬೋದು ಮಾಡಿಯಸ್. This is about the overall information about the accounting vouchers ಮಾಡಿಯಸ್. In the next class I will start again one more important topic. Now I am going to winding up this session my dears. Thank you guys.